ಸರ್ ಎಲ್ಲರೂ ಹೇಳ್ತಾ ಇರೋದೇ, ಮಾತಾಡಿರೋದು ನಂದೇ ವಯಸ್ಸು ಸರ್, ನಾನು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ನನಗೆ ಪ್ರಜ್ಞೆ ಇಲ್ಲ. ಅಲ್ಲ ಸರ್, ಕಟ್ಕತೆ ಅಂತ ನಾನು ಹೇಳ್ತೀನಿ. ಸರ್ ನನ್ನ ಮನಸ್ಥಿತಿ ಅಲ್ಲ ಸರ್, ನನ್ನ ಮನಸ್ಸಿಗೆ ನನಗೆ ಇವಾಗಲೂ ನಾನು ಇದೇ ಪಶ್ಚಾತ್ತಾಪ ಪಡ್ತಾ ಇರೋದು. ನಾನು ಅವತ್ತಿಂದ 1% ನಾನು ನಿದ್ದೆನೂ ಮಾಡಿಲ್ಲ ಸರ್. ಹಿಂಗೆ ನನ್ನ ಬಾಯಿಲ್ ಬಂತ ಈ ತರ ಇಲ್ಲ ಅಂದ್ರೆ ನಾನು ಪಶ್ಚಾತ್ತಾಪ ಪಡ್ಲಿಲ್ಲ ಅಂದ್ರೆ ಸರ್ ಕುಡಿದು ಮಾತಾಡಲ್ಲ. ಆ 4 ಗೋಡೆ ಮಧ್ಯೆ ಏನಾಯ್ತು ಅಂತ ನಮ್ಮ 3 ಜನಕ್ಕೆ ಅಷ್ಟೇ ಅಲ್ವಾ ಗೊತ್ತಿರ ಸರ್, ಹೊರಗಡೆ ಏನೂ ಗೊತ್ತಾಗಿರಲ್ಲ. ಅಲ್ಲ ಸರ್, ಈಗ ಅಷ್ಟೊತ್ತು ಒಂದು ಪಾಸಿಟಿವ್ ಮಾತಾಡಿರ್ತೀನಿ, ಅದನ್ನ ಬಿಟ್ಟು ಇಷ್ಟು ಮಾತ್ರ ರೆಕಾರ್ಡ್ ಮಾಡ್ತಾರೆ ಅಂದ್ರೆ ನನಗೆ ಅನ್ಸಿದ ಪ್ರಕಾರ ನಮ್ಮ ಹಳ್ಳಿ ಕಡೆ ಗೊತ್ತಿಲ್ಲ ಹೆಂಗೆ ಏನಂತ ಕತೆ ಗೊತ್ತಿಲ್ಲ. ನೀನ್ ತಾಕತ್ತಿದ್ರೆ ಬೈ ಅನ್ಬೋದು, ಏನನ್ನೋದು ನನಗೆ ಗೊತ್ತಿಲ್ಲ. ನನಗಂತೂ 100% 10 ಗಂಟೆ ಆದ್ಮೇಲೆ ಬೆಳಗ್ಗೆ 10:30 ಗಂಟೆ ನನಗೆ ಇನ್ನೂ ಭಯ ಇರೋದೇನಂದ್ರೆ ಬೇರೆ ಏನಾರ ವಿಡಿಯೋ ಮಾಡ್ಕೊಂಡೋದಿರೋದು ಇನ್ನೂ ಭಯ ಇದೆ ನನಗೆ ಅಷ್ಟೆಲ್ಲ. ಸರ್ ನಾನು ಯಾವತ್ತೂ ಯಾರಿಗೂ ಸಾವು ಬಯಸುವಂತ ಅಧಿಕಾರ ಯಾರಿಗೂ ಇಲ್ಲ. ನಾನು ಹಂಗೇನಾದ್ರೂ ಪ್ರಜ್ಞೆ ಇದ್ದು ಉದ್ದೇಶಪೂರ್ವಕವಾಗಿ ಏನಾದ್ರು ಮಾತಾಡಿದ್ರೆ ನಾನು ಸ್ಟೇ ತರೋದೋ ಇಲ್ಲ ಆಡಿಯೋ ಡಿಲೀಟ್ ಮಾಡಿಸೋದೋ ಏನೋ ಒಂದು ಮಾಡ್ತಾ ಇದ್ದೆ ಸರ್. ಅಷ್ಟು ಪ್ರಜ್ಞೆ ಇತ್ತು ನನ್ನ ಮನಸ್ಸಿಂದ ಹೇಳಿದಿದ್ರೆ. ಇದು ಮನಸ್ಸಿಂದ ಹೇಳಿದಿರೋದಕ್ಕೆ ನಾನು ಸುಮ್ಮನಾಗಿದ್ದು, ಬಿಡು ಅದೆಲ್ಲ ಇರಲ್ಲ, ನಾನು ಮಾತಾಡಿರೋಕ್ಕೆ ಚಾನ್ಸೇ ಇಲ್ಲ ಅಂತ ನಾನು ಆ ಒಂದು ಧೈರ್ಯದಲ್ಲೇ ನಾನು ಸಿನಿಮಾ ಆರಾಮಾಗಿ ಪ್ರಮೋಷನ್ ಮಾಡ್ಕೊಂಡಿದ್ದೆ. ಪ್ರಮೋಷನ್ಗೆ ಪ್ರತಿ ಒಂದು ಟೈಮಲ್ಲೂ ಫೋನ್ ಮಾಡಿ ಟಾರ್ಚರ್ ಕೊಟ್ಟವ್ರೆ, ಹಂಗಿದೆ ಹಿಂಗಿದೆ, ಊರಲ್ಲಿ ತುಂಬಾ ಕನ್ಫ್ಯೂಸ್ ಮಾಡಿದ್ರು ಸರ್. ನಾನು ಆ ಥರ ಕುಡ್ಕನೂ ಅಲ್ಲ ಸರ್, ನಾನು ಕುಡ್ದು ಇಲ್ಲ, 3 ವರ್ಷ ಫುಲ್ಲು ಡಯಟ್ ಅಲ್ಲಿ ಇದ್ದೀನಿ. ಯಾರನ್ನಾದ್ರೂ ಕೇಳ್ಕೊಬನ್ನಿ ನಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ. ನಾನು ಸಿಕ್ಕಾಕೊಂಡಿದ್ದು ಹೆಂಗೆ ಅಂದ್ರೆ ನನ್ನ ಸಿನಿಮಾ ಜೀವನ, ನನ್ನ ಉಸಿರು ಅಂತ ಸಿನಿಮಾನ ಪ್ರೀತಿಸ್ತಾನೆ. ಅವ್ರಿಗೆ ಗೊತ್ತು ಸಿನಿಮಾ ವೀಕ್ನೆಸ್ ಅನ್ನೋದು ಗೊತ್ತು ಅವರಿಗೆ. ಆ ವೀಕ್ನೆಸ್ ಇಟ್ಕೊಂಡು ರಿಲೀಸ್ ಡೇಟ್ ಹತ್ರ ಬಂದಂಗೆ ಸುಮಾರು ಬ್ಲಾಕ್ ಮೇಲ್ ಮಾಡ್ಕೊಂಡಿದ್ದಾರೆ. ನಾನು ಕಂಪ್ಲೇಂಟ್ ಕೊಟ್ಟಿದ್ರೆ ತುಂಬಾ ಚೆನ್ನಾಗಿರೋದು, ಬಟ್ ಕೊಟ್ಟಿದ್ರೆ ಸಿನಿಮಾ ಪ್ರಚಾರಕ್ಕೆ ಗಿಮಿಕ್ ಅಂತಾರೆ ಅನ್ನೋ ಉದ್ದೇಶಕ್ಕೆ ನಾನು ಏನೂ ಕೊಟ್ಟಿಲ್ಲ. ಹಂಗಾಗಿ ಪಶ್ಚಾತ್ತಾಪ ಡೈಲಿ ಪಡ್ತಾನೆ ಇದ್ದೀನಿ. ಈಗ ಇವರಿಗೆ ಧ್ರುವಣ್ಣ ಅವರಿಗೆ ಬಂದ ತಕ್ಷಣ ನಾನು 2-3 ದಿವಸ ಆದ್ಮೇಲೆ ನಾನು ಹಂಗೇನಾದ್ರು ಉದ್ದೇಶಪೂರ್ವಕವಾಗಿ ಮಾತಾಡಿದ್ರೆ ರಿಲೀಸ್ ಆದ್ಮೇಲೆ ನಾನು ಊರಿಗೆ ಎಲ್ಲರೂ ಹೋಗ್ಬಿಟ್ಟು ಕಣ್ಣಿ ಕಾಣಂಗೆಲ್ಲ ಇದ್ಬಿಡ್ತಿದ್ದೆ. ಪಶ್ಚಾತ್ತಾಪ ಯಾಕೆ ಪಡ್ತಾ ಇದ್ದೀನಿ ಅಂದ್ರೆ ಇಷ್ಟು ವರ್ಷ ಜರ್ನಿ, ಒಂದು 16-17 ವರ್ಷದ ಮೇಲೆ ಆಯ್ತು ಜೂನಿಯರ್ ಆರ್ಟಿಸ್ಟ್ಗಳಾಗಿ ಮಾಡಿ, ಕೃಷಿಯಿಂದ ಬಂದು ಆರ್ಕೆಸ್ಟ್ರಾಗಳಲ್ಲಿ ಸುಮಾರು ಸ್ಟೇಜ್ಗಳು ಹಂಚ್ಕೊಂಡು ಆರ್ಕೆಸ್ಟ್ರಾ ಈವೆಂಟ್ಗಳು ಮಾಡ್ಕೊಂಡು ಸುಮಾರು ನಮ್ಮ ಟೀಮ್ವರೆಗೆ ಎಷ್ಟೋ ಜನಕ್ಕೆ ನಾನು ಕೆಲಸಗಳು ಕೊಟ್ಟಿದ್ದೀನಿ ಆರ್ಕೆಸ್ಟ್ರಾಗಳು ಮಾಡ್ಕೊಂಡು. ಇಷ್ಟೆಲ್ಲ ಮಾಡಿದವನು ನನ್ನ ಗುಂಡಿನ ನಾನು ತೋಡ್ಕೊತೀನಿ ಸರ್. ನನಗೆ ಇನ್ನೂ ಸಿನಿಮಾಗಳು ಮಾಡಬೇಕು ಅನ್ನೋ ಒಂದು ಜಾಸ್ತಿ ಇದೆ. ನನಗೆ ಕಲೆನ ನಂಬಿ ಬಂದಿರೋದು, ಬೇರೆ ನನಗೆ ಬ್ಯಾಕ್ಗ್ರೌಂಡ್ ಆಗಲಿ ದುಡ್ಡಾಗ್ಲಿ ಹಂಗೆಲ್ಲ ಇದ್ದಿದ್ರೆ ನನ್ನ ಜೊತೆ ಇರೋರೇ ಹೋಗ್ಬಿಟ್ಟು ಅವ್ರಿಗೆ ಹೊಡೆದು ಸಾರಿ ಕೇಳಿಸ್ಬಿಡೋರು, ಇದು ಆಡಿಯೋ ಫೇಕ್ ಅಂತ ಹೇಳು ಅಂತ ಅವ್ರ ಕೈಲೇ ಹೊಡೆದು ಕೇಳಿಸಿರೋರು. ಬಟ್ ನಮಗೆ ಹೊಡೆಯೋಕ್ಕೂ ದುಡ್ಡಿಲ್ಲ, ಹೊಡ್ಸೋಕ್ಕೂ ದುಡ್ಡಿಲ್ಲ. ನಮಗೇನು ಈ ದುಡ್ಡಿಲ್ದ್ರೆ ಏನು ಹೇಳ್ತೀವಿ, ದೇವ್ರಿದ್ದಾನೆ ಅಂತೀವಿ, ಇಲ್ಲ ಕರ್ಮ ರಿಟರ್ನ್ ಅನ್ಕೊಂಡು ಏನೋ ನಮಗೆ ನಾವು ಸಮಾಧಾನ ಮಾಡ್ಕೊತೀವಿ ಅಷ್ಟೇ. ಇನ್ನೇನು ಮಾಡೋದು ಹೇಳಿ. ಉದ್ದೇಶಪೂರ್ವಕವಾಗಿ ಯಾರು ಆ ಥರ ಮಾತಾಡಲ್ಲ ಮೇಡಮ್. ನಾನು ಹಿಂಗೇನಾರ ಚಾಕಿಟ್ಟು ಏನೋ ಒಂದು ರೆಕಾರ್ಡ್ ಅವ್ರು ಏನೇ ಸ್ಕ್ರೀನ್ ಶಾಟ್ ತೆಗೆದ್ರು ನನ್ನ ಮೊಬೈಲ್ ಲಾಕ್ ಇಲ್ಲ ಮೇಡಮ್. ಅವ್ರು ಏನು ಬೇಕಾದರೂ ಮಾಡ್ಕೋಬಹುದು. ನನ್ನ ಮೊಬೈಲ್ ಇವಾಗ ರೀಸೆಂಟಾಗಿ ಒಂದು 2 ತಿಂಗಳಿಂದ ಲಾಕ್ ಇಟ್ಟಿರೋದು. ಪ್ರತಿ ಒಂದು ಪಕ್ಕ ಪ್ಲಾನ್ ಮಾಡಿದ್ದಾರೆ. ಹಂಗೆಲ್ಲ ನಾನು ಪ್ಲಾನ್ ಮಾಡೋದಾಗಿದ್ರೆ ಬೇಜಾನ್ ಸಿಕ್ಕಾಬಟ್ಟೆ ಅವ್ರು ಏನೇನು ಯಾರ್ಯಾರ ಬಗ್ಗೆನೋ ಮಾತಾಡಿದಾರೆ ಅದೆಲ್ಲ ಮಾಡ್ಬೋದಿತ್ತು. ಬಟ್ ಲಾಕೇ ಇಲ್ಲ ನನಗೆ. ಯಾಕೆಂದ್ರೆ ನಾನು ಒಂದು ಶೋಗೆ ಹೋಗ್ಬೇಕಾದ್ರೆ ಜೊತೆಲಿ ಬಂದಾಗ ನಾನು ಒಂದು ಸ್ಟೇಜ್ ಹೋದಾಗ ಲೇಡೀಸ್ನ ಕಾರಲ್ಲೇ ಕೂರಿಸೋಯ್ತು, ನಾನು ಮೊಬೈಲ್ ಅಲ್ಲೇ ಬಿಟ್ಟು ಇರ್ತೀನಿ. ಏನ್ ಬೇಕಾದ್ರೂ ಅದು ಐಡಿಯಾ ಕೊಟ್ಟದೆ ಅವರು, ನನಗೇನು ಗೊತ್ತಿಲ್ಲ. ಅವರೇ ಹೇಳಿದ್ದಾರೆ ಹಿಂಗೆಲ್ಲ ಮೆಸೇಜ್ ಮಾಡಿ ಸ್ಕ್ರೀನ್ ಶಾಟ್ ತಕ್ಕೊಂಡು ಕಳಿಸ್, ಇದೆಲ್ಲ ಮಾಡಿದ್ದಾರೆ. ಯಾವುದು ಮೇಡಮ್ ಆಡಿಯೋ ನಾನು ಬಿಟ್ಟಿರಲಿಲ್ಲ, ಅದು ನನ್ನ ಹೋಗಿ ಎಲ್ಲ ಕೇಳಿ ನೋಡಿ. ಅವರು ಪ್ರತಿಯೊಂದು ಆಡಿಯೋ ಬಿಟ್ಟಿದ್ದಾರೆ. ಓಕೆನಾ? ನಾನು ಯಾರ್ದು ಮೇಡಮ್ ಅಪ್ಪಣ್ಣವ್ರದ್ದು ಮಾತಾಡಿರೋದು 1 ವರ್ಷ. ಆಕ್ಚುಲಿ ಅವ್ರದ್ದು ಹೇಳಿರೋ ತಪ್ಪಾಗತ್ತೆ. ಇವರು ಇಬ್ರು ಮಧ್ಯನೂ ತಂದಿಟ್ಟಿದ್ದಾರೆ. ನಿನಗೆ ಸೇಫ್ಟಿ ಬೇಕಾಗುತ್ತೆ ಅಂತ ನನಗೂ ಕೊಟ್ಟಿದ್ದಾರೆ. ಅವ್ರ ವಿಡಿಯೋನ ಅಪ್ಪಣ್ಣವ್ರಿಗೂ ಕಳಿಸಿದ್ದಾರೆ. ನನಗೆ ನನ್ನ ವಿಡಿಯೋ ಮಾಡ್ಬಿಟ್ಟು ಅಪ್ಪಣ್ಣ ಮನು ಉಲ್ಟಾ ಹೊಡಿಬಹುದು, ಇದು ನೀನು ಇಟ್ಕೊ ಅಂತ ಅವರಿಗೂ ಸೇಫ್ಟಿಯಾಗಿ ಇಟ್ಟಿದ್ದಾರೆ. ನಾನು ನೋಡಿದ್ದೀನಿ ಮೊಬೈಲಲ್ಲಿ ತೆಗೆದು. ಇನ್ನೊಬ್ರು ಕಾಮಿಡಿ ಕೇಳಿದ್ರು ಒಂದು ಮೆಸೇಜ್ ಮಾಡಿದ್ದಾರೆ, ಅದು 1-1.5 ತಿಂಗಳಲ್ಲಿ ಒಳಗಡೆ ಹೋಗಿದ್ದಾಗ ಮನೆಗೆ ಒಳ್ಳೆ ಟೈಮು, ಬೇಗ ಹೆಣ್ಮಕ್ಳಿದ್ದಾಗ ಬಂದವನು ಏನ್ಬಿಟ್ಟು ಬೇಗ ಲಾಕ್ ಮಾಡ್ಬಿಟ್ಟು ಪೊಲೀಸರಿಗೆ ಕಂಪ್ಲೇಂಟ್ ಕೊಡು ಅಂತ ಒಬ್ಳು ಮಾಡಿದ್ದಾಳೆ. ಈ ತರದ್ದೆಲ್ಲ ಒಂದಿಷ್ಟು ನಡೆದಿದೆ ಹಿಂದ್ಗಡೆ ಕೂತಂದ್ರೆ. ಗೊತ್ತಿಲ್ಲ ಸರ್ ಏನೋ ಈಗ ಇಲ್ಲ ಸರ್, ನಾನು ಸರ್ ಸೂಪರ್ ಸ್ಟಾರ್ ಅಲ್ಲ, ಏನೂ ಅಲ್ಲ, ಕಾಮನ್ ಮ್ಯಾನ್. ಗೊತ್ತಿಲ್ಲ ಸರ್, ಕಾಮನ್ ಮ್ಯಾನ್. ಈಗ ಫಸ್ಟ್ನೇ ಸಿನಿಮಾ, ನಾವು ಕೂಡ ಅಂಬೆಗಾಲ ಇಟ್ಕೊಂಡು ಹೋಗ್ಬೇಕು, ದೊಡ್ಡವರ ಆಶೀರ್ವಾದ ತಗೊಂಡು ಬಂದಿರೋದು.